परिवारात्मना सेवकेषु यस्सन्धत्ते विरिञ्चश्वसनिरपानन्तरुद्रेन्द्रपूर्वेष्वाध्यायम् तारतम्यं स्फुटमवति सदा वाजुरस्मद्गुरुस्तम् तत्त्वज्ञानमुक्तिभाजस्सुखयचिरि गुरो योग्यता तारतम्यादातत्से मिश्रबुद्धिः स्त्रिदिवनिरयभूगोचरान् नित्यबद्धान् तामिस्रान्धात्विकाख्ये तमिसुसुभोलं दुःखयस्यन्यथा ज्ञान विष्णोराज्ञाप्रितं शतिशतमितिहासादिचाकर्णे वन्देऽहं तं हनुमानितमहितमहापौरुषो बाहुशाली ख्यातस्ते गृहोऽवतारसहित इह ब्रह्मचर्यादिधर्मैः सस्नेहानां सहस्वानहरहरितं निर्दहं देहभाजाम् अं होमोहापहो यस्पृहेति महतीं भक्तिविद्यापिरामि ಶ್ರೀಭೂ ರೂಪಗಳಿಂದ ಸದಾ ಜೊತೆಗಿರುವಂತಹ ಗುಣಗಳ ರಾಶಿಯಾಗಿರುವ ಎಲ್ಲರಿಗಿಂತ ಮಿಗಿಲಾದವನಲ್ಲಿ ಎಲ್ಲಕ್ಕಿಂತ ಮಿಗಿಲಾದ ಭಕ್ತಿಯನ್ನು ತೋರುವುದೇ ಸರಿಯಾದ ಭಕ್ತಿ. ಅವನಿಗೆ ಪರಿವಾರವಾಗಿ ನಿಂತವರೆಲ್ಲ ಅವನ ಸೇವಕರಾಗಿ ಬ್ರಹ್ಮ, ರುದ್ರ, ಗರುಡ, ಶೇಷ, ಇಂದ್ರ ಮೊದಲಾದ ಎಲ್ಲ ದೇವತೆಗಳು ಭಗವಂತನನ್ನು ಅನನ್ಯವಾಗಿ ಪ್ರೀತಿಸಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅಂತಹ ಅವರಲ್ಲಿ ತಾರತಮ್ಯಯುಕ್ತವಾಗಿ ಭಗವಂತನ ಭಕ್ತರು ಅಂತ ನಂಬ್ತಾ ಅದಕ್ಕೆ ತಕ್ಕಂತೆ ಭಕ್ತಿಯನ್ನು ಮಾಡುವುದು ಕೂಡ ಸಾಧಕನನ್ನು ಎತ್ತರಕ್ಕೇರಿಸುತ್ತೆ. ಅಂತಹ ಸಾಧಕನನ್ನು ನಮ್ಮ ಗುರುಗಳಾದಂತಹ ಮುಖ್ಯ ಪ್ರಾಣ ಕಾಪಾಡ್ತಾನೆ ಅಂತ ಹಿಂದೆ ವಿಷ್ಣುವರ ಅತ್ಯುತ್ತಮತ್ವ ತನ್ನ ಪದ್ಯದಲ್ಲಿ ಹೇಳಿದ್ರು. ಈ ತತ್ವಜ್ಞಾನದ ಮಹತ್ವದ ಬಗ್ಗೆ ಹೇಳಿ ಅಕಸ್ಮಾತ್ ಆ ರೀತಿ ನಡ್ಕೊಳ್ಳದೆ ಹೋದ್ರೆ 3 ತರದ ವ್ಯಕ್ತಿತ್ವಗಳನ್ನ ಪ್ರಾಣದೇವ ಹೇಗೆ ನಡೆಸ್ತಾನೆ ಅನ್ನೋದನ್ನು ಹೇಳಿದ್ರು. ಯಾರು ಈ ಹಿಂದೆ ಹೇಳಿದ ಸಾಧನೆಯ ದಾರಿಯಲ್ಲಿ ನಡೀತಾನೋ ಅವನಿಗೆ ತಕ್ಕ ಮುಕ್ತಿಯನ್ನ ಕರುಣಿಸಿ ನೀನು ಸಂತೋಷವನ್ನು ಕೊಡ್ತಿ. ಇಲ್ಲ ಕಾಲಕ್ಕೆ ತಕ್ಕಂತೆ ಆಯಾ ದೇವತೆಗಳನ್ನ ಅಲ್ಲಲ್ಲಿ ತನ್ನ ಕಾರ್ಯ ಸಾಧನೆಗಾಗಿ ಬಳಸಿಕೊಂಡು ಲೋಕದ ಜನರಲ್ಲಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಕಾರ್ಯಕ್ಕಾಗಿ ದೇವತೆಗಳು ಅಧ್ಯಾತ್ಮ ಇತ್ಯಾದಿಗಳನ್ನು ಬಳಸಿಕೊಳ್ಳುವನಾದ್ರೆ ಆತ ಸ್ವರ್ಗ ನರಕಾದಿಗಳಲ್ಲಿ ಓಡಾಡ್ತಾ ಇರ್ತಾನೆ. ಕೊನೆಯವನು ಕತ್ತಲೆಯ ಅಂಧತಾಮಿಸ್ರ ಮೊದಲಾದ ಕೊಳೆಯಲ್ಲಿ ನರಳುತ್ತಾನೆ. ಹೀಗೆ ನಿನ್ನ ಸಾಮರ್ಥ್ಯವನ್ನು 100 ವೇದದ ಮಂತ್ರಗಳು, 1000 ಇತಿಹಾಸ ಪುರಾಣದ ಸಾಲುಗಳು ಬಣ್ಣಿಸಿದ್ದಾವೆ ಅಂತ ವಿಷ್ಣೋರಾಜ್ಞಾಭಿ ಇತ್ತಂ ಶ್ರುತಿ ಶತಮಿತಿಹಾಸಾದಿ ಚಾಕರ್ಣಯಾಮಃ ಅಂತ ನಾವು ನೋಡಿದ್ದಾಯ್ತು. ಮುಂದೆ ಹನುಮಂತನನ್ನು ವಂದಿಸುತ್ತೇನೆ ಅಂತ ವಂದೇಹಂ. ಭಗವಂತನ ಅತ್ಯಂತ ಸೇವೆಯನ್ನು ಮಾಡಿದ ರೂಪ ಹನುಮಾನ್. ಮಹಿತ ಮಹಾಪೌರುಷೋ ಬಾಹುಶಾಳಿ, ಮಹಾಪೌರುಷವಂತನಾದ ತೋಳ್ಬಲದಿಂದ ರಾಮನ ಸೇವೆಯನ್ನು ನಿರಂತರವಾಗಿ ನಡೆಸಿ ಖ್ಯಾತನೆನಿಸಿದಂತಹ ಹನುಮಾನ್ ಅಗ್ರ್ಯಾವತಾರ. ಅಗ್ರ್ಯ ಅವತಾರ ಅಂದ್ರೆ ಮೊದಲ ಪ್ರಾಣದೇವರ ಅವತಾರಗಳಲ್ಲಿ ಮೊದಲನೇದು ಅಗ್ರ್ಯೋವತಾರ. ಇಂತಹ ಸಾಮರ್ಥ್ಯವನ್ನ ಲೋಕದಲ್ಲಿ ತನ್ನ ಯಜಮಾನನಿಗಾಗಿ ಬಳಸಿಕೊಂಡು ಅದರ ಮೂಲಕ ಸೇವೆಯನ್ನು ಸಲ್ಲಿಸಿದಂತಹ ಹನುಮಂತನ ಅವತಾರ ಭಕ್ತಿಗಾಗಿ ಪ್ರಸಿದ್ಧಿಯಾಯಿತು. ಯಜಮಾನನ ಮೇಲೆ ತೋರಿದ ಗೌರವಕ್ಕೆ ತುಂಬಾ ವಿಶೇಷವಾದ ಗೌರವ ಬಂತು.
ಅದು ಬ್ರಹ್ಮಚರ್ಯಾದಿ ಧರ್ಮೈಃ ಇಹ ಸೋಲರಿಯದ ಬ್ರಹ್ಮಚರ್ಯವೇ ಮೊದಲಾದ ಗುಣಗಳಿಂದ ಮೆರೆದ ಅವತಾರ ಅದು. ಸಸ್ನೇಹಾನಾಂ ಸಹಸ್ವಾನ್, ಯಾರು ಪ್ರೀತಿಯಿಂದ ಹನುಮಂತನನ್ನ ಅಪ್ಪಿಕೊಂಡು ಬಂದ್ರು ಅಂತವರನ್ನ ಅವರಿಗೆ ತೊಂದರೆಯಾಗಿ ಬಂದ ಎಲ್ಲಾ ತರದ ಕಷ್ಟಗಳನ್ನು ಕೂಡ ಸುಟ್ಟು ಕಾಪಿಟ್ಟ ರೂಪ ಹನುಮಂತ. ಅಹರಹ ಅಹಿತವನ್ನು ಪ್ರತಿ ಕ್ಷಣದಲ್ಲೂ ಪ್ರತಿ ದಿನದಲ್ಲೂ ನಿರ್ದಹನ್ ಸುಟ್ಟು ಬಿಡುತ್ತಾ ಪಾಪಗಳು, ಯಾವುದಾದ್ರೂ ಮೋಹಗಳು, ಮೋಹಾಪಹ, ಅಂಹ ಅಂದ್ರೆ ಪಾಪ, ಮೋಹ ಅಂದ್ರೆ ಬಿಟ್ಟಿರಲಾರದ ದುರವಸ್ಥೆ, ಅದನ್ನು ಅಪಹ ಕಳೆಯುವಂತಹ ಅವತಾರ ಹನುಮಂತನ ಅವತಾರ. ದೇಹ ಭಾಜ, ಶರೀರ ಅಂತ ಬಂದ ಮೇಲೆ ಈ ಅಂಹ ಮೋಹಗಳು ಮನುಷ್ಯನನ್ನ ಕಾಡಿಯೇ ಕಾಡುತ್ತೆ. ಅಂತಹ ಮನುಷ್ಯನನ್ನ ಕಾಡುವ, ಸಂಸಾರದರಿಗೆ ಮತ್ತೆ ಮತ್ತೆ ತಳ್ಳುವಂತಹ ಲೋಪದೋಷಗಳನ್ನ ಅಪಹ ಕಳೆಯುವಂತಹ ಅವತಾರ ಈ ಹನುಮಂತನ ಅವತಾರ. ಅದ್ಯಾಪಿ ಮಹತೀಂ ಭಕ್ತಿಂ ರಾಮೇ ಯಃ ಸ್ಪೃಹಯತಿ ಸಹ ಹನುಮಾನ್ ತಂ ವಂದೇ ಅಹಂ ವಂದೇ. ಇವತ್ತಿಗೂ ಕೂಡ ಅನನ್ಯವಾದ, ಜಗತ್ತಿನಲ್ಲಿ ಯಾರಲ್ಲೂ ತೋರಲು ಸಾಧ್ಯವಿಲ್ಲದ ಮಹಾಭಕ್ತಿಯನ್ನ ತೋರುತ್ತಲೇ ತನ್ನ ಸೇವೆಯನ್ನ ಮಾಡುತ್ತಾ ಭಗವನ್ ನಾಮ ಸ್ಮರಣೆಯ ಮೂಲಕ, ಕಥಾಶ್ರವಣದ ಮೂಲಕ ಸಜ್ಜನರಲ್ಲಿ ರಾಮ ಭಕ್ತಿಯನ್ನ ಬಿತ್ತುತ್ತಿರುವ, ತಾನು ಅನನ್ಯವಾಗಿ ಭಕ್ತಿ ಮಾಡುತ್ತಿರುವ ಹನುಮಂತನನ್ನು ವಂದಿಸುತ್ತೇನೆ. ಅತ್ಯಂತ ಪೌರುಷವಂತ, ಸಾಮಾನ್ಯವಾಗಿ ತನಗೆ ಒಳ್ಳೆ ಕೆಲಸಕ್ಕೆ ಹೆಸರು ಬಂದ ತಕ್ಷಣ ಅಂದ್ರೆ ಗೌರವ, ಆದರ, ಆತಿಥ್ಯ ಸಿಗುವ ತನಕ ಯಾವುದೋ ಒಂದನ್ನು ಆಶ್ರಯಿಸಿರ್ತಾರೆ. ತಮಗೆ ಬಂತು, ಸ್ಥಾನ ಒಲಿಯಿತು ಅಂತಂದ ತಕ್ಷಣ ಅದರ ಮೂಲ ಧ್ಯೇಯಗಳನ್ನು ಮರೆತು ಸ್ವಾರ್ಥಕ್ಕಾಗಿ ಅದನ್ನು ಬಳಸಿಕೊಳ್ತಾರೆ. ಆದ್ರೆ ಹನುಮಂತ ಎಂದೂ ಕೂಡ ತನಗೆ ಎಷ್ಟು ಗೌರವ ಸಿಕ್ಕಿದ್ರು ಇಂದಿಗೂ ರಾಮನನ್ನ ಅನನ್ಯವಾಗಿ, ಅದ್ಯಾಪಿ ಇವತ್ತಿಗೂ ಕೂಡ ರಾಮನ ಸೇವಕ ಅನ್ನುವಂತೆ ತನ್ನನ್ನು ಅವನ ಕಥಾಶ್ರವಣ ಮಾಡಿಸುವುದರ ಮೂಲಕ ಲೋಕಕ್ಕೆ ಹಿತವನ್ನು ಬಯಸ್ತಾ ಇದ್ದಾನೆ. ಅದರಿಂದಾಗಿ ಅಂತಹ ಹನುಮಂತನನ್ನು ನಾನು ವಂದೇ. ಪೌರುಷವಂತ, ತೋಳ್ಬಲದಿಂದ ಶತ್ರುಗಳನ್ನ ಸೆದೆಬಡಿದವ, ಮೊದಲ ಅವತಾರ ಪ್ರಾಣನದ್ದು ಅಂತ ಪ್ರಸಿದ್ಧಿ ಬಂದು ಬ್ರಹ್ಮಚರ್ಯವೇ ಮೊದಲಾದ ಅನಂತ ಧರ್ಮಗಳಿಂದ, ಆದಿ ಧರ್ಮ, ಅನೇಕ ತರದ ಧರ್ಮಗಳಿಂದ, ಗುಣಗಳಿಂದ ಸಹಿತನಾದಂತಹ ಹನುಮಂತ ತನ್ನನ್ನು ಅತ್ಯಂತ ನಂಬಿ ಬಂದಂತಹ ಮಂದಿಗೆ ಬೆಲೆಯನ್ನ ಕೊಟ್ಟು ಅವರನ್ನ ಸಹಿಸಿಕೊಂಡು ಅವರಿಗೆ ಬಂದ ತೊಂದರೆಗಳನ್ನ ಪರಿಹರಿಸ್ತಾ ಪಾಪ ಮೋಹಗಳ ಪರಂಪರೆಯನ್ನ ಕತ್ತರಿಸಿ ಇಂದಿಗೂ ಕೂಡ ರಾಮಚಂದ್ರನ ಅನನ್ಯವಾದ ಭಕ್ತಿ ಮಾಡುತ್ತಿರುವ ಹನುಮಂತ ನಿಜವಾಗಿಯೂ ಕೂಡ ನಮಸ್ಕಾರಕ್ಕೆ ಅರ್ಹ. ಅದರಿಂದಾಗಿ ಅವನನ್ನ ನಮಸ್ಕರಿಸ್ತೇನೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದ್ರು. ಮುಂದೆ ಮತ್ತೆ ಹಿಂದಿನ ಒಂದು ಕಥೆಯನ್ನ ನೆನಪಿಸ್ತಾರೆ. ಪ್ರಾಕ್ ಪಂಚಾಶತ್ ಸಹಸ್ರೈರ್ವ್ಯವಹಿತಮಮಿತಂ ಯೋಜನೈಃ ಪರ್ವತಂ ಯಾವತ್ ಸಂಜೀವನಾದ್ಯೌಷಧ ನಿಧಿಮಧಿಕ ಪ್ರಾಣಲಂಕಾಮನೈಷೀಃ.
ಅದ್ರಾಕ್ಷೀತ್ ಉತ್ಪತಂ ತಂ ತತ ಉತ ಗಿರಿಮುತ್ಪಾಟಯಂತಂ ಗೃಹೀತ್ವಾ ಯಾಂತಂಖೇ ರಾಘವಾಂಗ್ರೌ ಪ್ರಣತಮಪಿ ತಥೈಕಕ್ಷಣೇ ತ್ವಾಂ ಹಿ ಲೋಕಃ. ಪ್ರಾಕ್ ಪಂಚಾಶತ್ಸಹಸ್ರೈಃ ವ್ಯವಹಿತಂ ಅಮಿತಂ ತ್ವಂ ಪ್ರಾಕ್ ಪಂಚಾಶತ್ಸಹಸ್ರೈಃ ಯೋಜನೈಃ ವ್ಯವಹಿತಂ ಅಮಿತಂ ಪರ್ವತಂ ರಾಮ ರಾವಣರ ಜೊತೆಗಿನ ಯುದ್ಧದ ನಡುವೆ ಅಲ್ಲಿ ಯುದ್ಧ ಅಂದ್ಮೇಲೆ ಶತ್ರುಗಳ ತೋಳ್ಬಲಕ್ಕೂ ಕೂಡ ಬೆಲೆ ಇದೆಯಲ್ವಾ. ಹಾಗಾಗಿ ಅವರ ಪ್ರಯೋಗಕ್ಕೆ ನಾಗಪಾಶದ ಬಲೆಗೆ ರಾಮಲಕ್ಷ್ಮಣರು ಉರುಳಿ ಬಿದ್ದಂತೆ ಒಂದು ಘಟನೆ ನಡೆಯಿತು. ರಾಮನಿಗೆ ಎಲ್ಲಿಯ ತೊಂದರೆ, ಆದ್ರೆ ಹನುಮಂತನ ಅಸಾಧಾರಣವಾದ ಸಾಮರ್ಥ್ಯ ಲೋಕಕ್ಕೆ ಗೊತ್ತಾಗಬೇಕು ಮತ್ತು ರಾವಣನಿಗೆ ತನಗೂ ಒಂದು ಜಯದ ರುಚಿಯನ್ನ ಕಾಣುವ ಫಲವನ್ನ ಪಡೀಬೇಕು. ನಾರಾಯಣ. ಹಾಗಾಗಿ ರಾಮಚಂದ್ರ ಮೂರ್ಛಿತನಾಗಿದ್ದಾನೆ. ಎಲ್ಲರೂ ಗಾಬರಿ ಆದ್ರೆ ವಿಭೀಷಣ ಒಬ್ಬ ಎದ್ದಿದ್ದ, ಜಾಂಬವಂತ ಒಬ್ಬ ಎದ್ದಿದ್ದ. ಹುಡ್ಕೊಂಡ್ ಬಂದಾಗ ವಿಭೀಷಣ ಜಾಂಬವಂತನನ್ನ ಎಬ್ಬಿಸ್ತಾನೆ. ಅದಕ್ಕೆ ಕೇಳ್ತಾನೆ, ಹನುಮಂತ ಎಲ್ಲಿದ್ದಾನೆ? ಅವನಿದ್ರೆ ನಾವೆಲ್ಲರೂ ಬದುಕ್ತೀವಿ ಅಂತ. ಅಷ್ಟೊತ್ತಿಗೆಲ್ಲ ಹನುಮಂತ ಬಂದ್ರೆ ವಿಭೀಷಣ ತಕ್ಷಣವೇ ಇವರೆಲ್ಲರಿಗೂ ಪರಿಹರಿಸಬೇಕಾದಂತಹ ಅಂದ್ರೆ ಮೂರ್ಛಿತನಾದ ಸ್ಥಿತಿಯಿಂದ ಪಾರು ಮಾಡಬೇಕಾದ ಜವಾಬ್ದಾರಿ ನಿನ್ನದು. ಬೇಗ ಹೋಗಿ ಗಂಧಮಾದನ ಪರ್ವತದ ನಡುವೆ ಇರುವ ಸಂಜೀವಿನಿಗಳನ್ನ ಔಷಧವನ್ನ ತರಬೇಕು ಅಂದಾಗ ಕೂಡ್ಲೆ ಹೋಗಿ ತಂದು ಬಿಟ್ಟಿದ್ದ. ಅದೆಷ್ಟು ದೂರದಿಂದ ಹಿಂದೆ ಲಂಕೆಗೆ ಹೊತ್ತು ತಂದ ಆ ಪರ್ವತ ಸುಮಾರು 50,000 ಯೋಜನದಷ್ಟು ದೂರದ್ದು. ಅದರಲ್ಲಿ ಒಂದು 4 ತರದ ವಿಶಿಷ್ಟವಾದ ಸಂಧಾನಕರಣಿ, ವಿಶಲ್ಯಕರಣಿ ಮೊದಲಾದ ಮೃತ ಸಂಜೀವಿನಿ ಎನ್ನುವ ಗಿಡಮೂಲಿಕೆಗಳು ಹೊತ್ತುಕೊಂಡಿದ್ದ ಬೆಟ್ಟ ಅದು. ಅದನ್ನು ನೀನು ಹೊತ್ತುಕೊಂಡು ಬಂದೆ, ಸುಲಭವಾಗಿ ಹೊತ್ತುಕೊಂಡು ಬಂದೆ ಆ ಬೆಟ್ಟವನ್ನ. ನೀನು ಕಿತ್ಕೊಂಡು ಬರುವಾಗ ನೀನು ಮೊದಲು ಲಂಕೆಯಿಂದ ಹಾರಿದ್ದು, ಆಮೇಲೆ ವಾಪಸ್ಸು ಅಲ್ಲಿಂದ ಮರಳಿ ಲಂಕೆಗೆ ಬಂದದ್ದು. ಆ ಬೆಟ್ಟವನ್ನ ಕೀಳಿ ಕಿತ್ತು ಕೈಯಲ್ಲೇ ಹಾಗೆ ಎತ್ತಿಕೊಂಡು ಮುಗಿಲಿನಲ್ಲಿ ಎತ್ಕೊಂಡು ಬಂದಿದ್ದನ್ನ ರಾವಣ ನೋಡಿದ್ರೆ ತಲೆ ಅಲ್ಲೇ ಒಡೆದೋಗ್ತಿತ್ತು. ದೇವತೆಗಳು ನೋಡಿ ಖುಷಿಪಟ್ರು. ಇದೆಲ್ಲ ಒಂದು ಕ್ಷಣದಲ್ಲಿ ಆಗಿ ಹೋಯ್ತು. ನಿನಗೆ ಹೋಗ್ಲಿಕ್ಕೆ ಅರ್ಧ ಗಂಟೆ, 3/4 ಗಂಟೆ ಅಂತ ನಾವೊಂದು ಇಲ್ಲಿಂದ ಕೆಳಗೆ ಹೋಗಿ ಬರ್ಬೇಕು ಅಂದ್ರೆ ಯೋಚನೆ ಮಾಡ್ತೇವೆ, ಎಷ್ಟು ದೂರ ಇದೆ, ಎಲ್ಲೂ ತನಕ ಹೋಗ್ಬೇಕು ಅಂತ. ತದೈಕ ಕ್ಷಣೇ ರಾಘವಾಂಗವು ಪ್ರಣತಂ. ಓದದ್ದು ಕಿತ್ತದ್ದು ಬಂದದ್ದು. ಅಲ್ಲಿ ಹುಡುಕ್ತಾ ಕೊಡುವಷ್ಟೊತ್ತಿಗೆ ಅವುಗಳು
ಹೊಸಬ ಯಾರು ಬಂದಿದ್ದಾನೆ ಅಂತ ಅಡಿಗೆ ಕೂತುವಂತೆ. ಮೊದ್ಲು ಸಂಜೀವಿನಿ ಅಂತ ತರ್ಲಿಕ್ಕೆ ಹೋದ. ಅವುಗಳು ಯಾರೋ ಹೊಸಬ್ರು ಬಂದಿದ್ದಾರೆ, ಇವರಿಗೆಲ್ಲ ನಾವು ಸಿಗಬಾರ್ದು ಅಂತ ಗಿಡಗಳು ಹಾಗೆ ಮರೆ ಆಗ್ತಾವಂತೆ. ಎಂತವರಿಗೆ ನಾವು ಸಿಗಬೇಕು, ಎಂತವ್ರಿಗೆ ಸಿಗಬಾರದು ಅಂತ ಅವುಗಳಿಗೂ ಒಂದು ಜಾಗೃತಿ ಇದೆ, ಯಾರ್ಯಾರ್ದು ಕೈಗೆ ಸಿಗಬಾರದು ಅಂತ. ಹಾಗೆ ಅವುಗಳು ತಕ್ಷಣ ಅಪರಿಚಿತ ವ್ಯಕ್ತಿಯ ಕೈಗೆ ಸಿಗಬಾರದು ಅಂತ ಮರೆ ಆದ್ರೆ ಅವನಿಗೆ ಅಷ್ಟು ಹುಡುಕ್ಲಿಕ್ಕೆ ಟೈಮ್ ಆಗ್ಲಿಲ್ಲ ಅನ್ನೋದಕ್ಕಿಂತ ಸಮಯ ಮೀರ್ತಾ ಇದೆ. ಲಕ್ಷ್ಮಣ ಮೂರ್ಛಿತನಾಗಿ ಬಿದ್ದದ್ದನ್ನ ಒಟ್ಟು 3 ಸರ್ತಿ ಆಗಿದೆ ಈ ಪರಿಸ್ಥಿತಿ. ಒಂದ್ ಸರ್ತಿ ಸಮಗ್ರ ಕಪಿವೀರರೆಲ್ಲ ಮೂರ್ಛಿತರಾದಾಗ ಗರುಡ ಬಂದು ತನ್ನ ಅಮೃತದ ವರ್ಷದಿಂದ ಅವರನ್ನೆಲ್ಲ, ಅಂದ್ರೆ ಗರುಡ ಬಂದ್ರೇನೆ ವಿಷ ಪರಿಹಾರ ಆಗುತ್ತೆ ಅಂತ ಅಮೃತ ರಸವನ್ನ ಚೆಲ್ಲಿ ಅವರನ್ನೆಲ್ಲ ಉದ್ಧರಿಸಿದ್ದ. ಇನ್ನೊಂದ್ ಸರ್ತಿ ಒಟ್ಟು 2 ಸರ್ತಿ ಹೀಗೆ. ಒಂದ್ ಸರ್ತಿ ರಾಮ ಲಕ್ಷ್ಮಣ ಇಬ್ರು ಇದ್ದಿದ್ರು, ಆಗ್ಲೂ ಹನುಮಂತ ಕರೆ ತಂದಿದ್ದ. ಮತ್ತೊಂದ್ ಸರ್ತಿ ಲಕ್ಷ್ಮಣನನ್ನು ಮಾತ್ರ ಹಾಗೆ ಪೀಡಿಸಿದ್ರು. ಆಗ ಹನುಮಂತ ಹೋಗಿ ರಾಮನ ಪಾದದ ಬುಡದಲ್ಲಿ ಈ ಇಡೀ ಬೆಟ್ಟವನ್ನ ತಂದಿದ್ದೇನೆ ಅಂತ ಒಪ್ಪಿಸಿದ. ಅಷ್ಟು ದೊಡ್ಡ ಬೆಟ್ಟವನ್ನು ತಂದಿಟ್ಟು ನಮಸ್ಕರಿಸಿದ. ಇಂಥ ಘಟನೆ ನಡೆದದ್ದು ಬಹಳ ಅಲ್ಪ ಕಾಲದಲ್ಲಿ. ದೇವತೆಗಳೆಲ್ಲ ಉತ್ಪತಂತಂ ಅದ್ರಾಕ್ಷೀತ್, ಆಶ್ಚರ್ಯದಿಂದ ಅದೇನು ಗಿರಿಮುತ್ಪಾಟ ಇತ್ವ ಆಮೇಲೆ ಗೃಹೀತ್ವ ಖೇಯಾಂತಂ ರಾಘವಾಂಗೋ ಪ್ರಣತಂ, ಇದೆಲ್ಲ ಒಂದೇ ಕ್ಷಣದಲ್ಲಿ ನೀನಿಲ್ಲಿಂದ ಹೋದದ್ದು, ಹೋಗಿ ಅಲ್ಲಿ ಬೆಟ್ಟವನ್ನ ಕಿತ್ತು ಆಕಾಶದಲ್ಲಿ ನೆಗೆದು ಲಂಕೆಯತ್ತ ಬಂದದ್ದು, ಬಂದೊಡನೆ ರಾಮನ ಪಾದದ ಬುಡದಲ್ಲಿ ತಲೆಬಾಗಿದ್ದು, ಇಷ್ಟನ್ನು ಕೂಡ ಕ್ಷಣ ಮಾತ್ರದಲ್ಲಿ ನಡೆಸಿದ ನಿನ್ನ ತೀವ್ರವಾದ ವೇಗವನ್ನು ಲೋಕ ಗಮನಿಸಿತು, ಲೋಕ ಆಶ್ಚರ್ಯಪಟ್ಟಿತು. ಜನ ಆ ರೀತಿ ಕಂಡಾಗ ಹನುಮಂತನ ತಾಕತ್ತು, ಹನುಮಂತನಿಗಿರುವ ಭಕ್ತಿ, ಹನುಮಂತನ ಈ ಕಾರ್ಯದ ದಕ್ಷತೆ ಇತ್ಯಾದಿಗಳನ್ನೆಲ್ಲ ಗಮನಿಸಿ ಆಶ್ಚರ್ಯಪಟ್ರು. ಆಶ್ಚರ್ಯ ಎಲ್ಲದಕ್ಕಿಂತ ಇಷ್ಟು ಸಾಮರ್ಥ್ಯ ಇದ್ದವನು ಬಂದ ತಕ್ಷಣ ರಾಮನಿಗೆ ಕಾಲಿಗೆ ಎರಗಿದ ಅಲ್ವಾ. ಇಂಥದ್ದೊಂದು ಜಾಣತನದ ಕಾರ್ಯ ಮಾಡಿಯೂ ಆ ಜಾಣತನದ ಸಾಮರ್ಥ್ಯಕ್ಕಾಗಿ ಭಗವಂತನಿಗೆ ಕೃತಜ್ಞನಾಗಿರುವ ಗುಣವನ್ನ ಕಂಡ ಹನುಮಂತನನ್ನ ನಾವು ಯಾವತ್ತೂ ಕೂಡ ಲಕ್ಷೀಕರಿಸಿ ಪ್ರಾರ್ಥಿಸಿದರೆ ನಮ್ಮ ಬದುಕಿನಲ್ಲೂ ಕೂಡ ಇಂಥ ಗುಣವಂತಿಕೆಗಳು ಲಭ್ಯವಾದವು ಅನ್ನುವ ದೃಷ್ಟಿಯಿಂದ ಈ ಸ್ತುತಿಯನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ನಿತ್ಯವೂ ಈ ಸ್ತುತಿಯ ಪಾರಾಯಣದಿಂದ ನಮ್ಮ ಬದುಕು ಮಂಗಳವಾಗಲಿ ಅಂತ ಪ್ರಾರ್ಥಿಸೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.